ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು, ನಾಟಕಗಳು ಮತ್ತು ಪ್ರಬಂಧ ಆಡಳಿತ ಕನ್ನಡ ಎರಡೂ ಪುಸ್ತಕದಿಂದ ನಾವು ಎಲ್ಲವನ್ನು ಜೊತೆಯಾಗಿ ಒಂದೇ ವಿಡಿಯೋದಲ್ಲಿ ಈ ಕನ್ನಡವನ್ನು ನೋಡ್ತಾ ಹೋಗುವ ಪುನರಾವರ್ತನ ಅಭ್ಯಾಸವಾಗಿ ನೋಡ್ತಾ ಹೋಗುವ. ಈಗಾಗಲೇ ನಾನು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಲ್ಲಿರುವಂತಹ ಎಲ್ಲ ಕವಿತೆಗಳನ್ನು ಹಾಗೆ ನಾಟಕ ಭಾಗಗಳನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಇದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ, ನೋಡಿಕೊಳ್ಳಿ. ಹಳೆಯ ವಿಡಿಯೋದಲ್ಲಿದೆ ಅದು. ಹೊಸಗನ್ನಡದ ಕವಿತೆಯಲ್ಲಿರುವಂತಹ ಘಟಕ 1, 2, 3, 4 ಈ 4 ಘಟಕದ ಪದ್ಯಗಳ ವಿವರಣೆಯನ್ನು ನಾನು ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ನೀವು ನೋಡಿಕೊಳ್ಳಿ. ಹಾಗೆಯೇ ಇದರಲ್ಲಿ ನಾಟಕ ಭಾಗ ಇದೆಯಲ್ಲ, ನಾಟಕ ಭಾಗದಲ್ಲಿ ಕೂಡ ಹಾಗೆ 4 ನಾಟಕದ ಸಾರಾಂಶವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ. ಟಿಂಗರ ಬುಡ್ಡಣ್ಣ ಇರ್ಬೋದು, ಹಾಗೆಯೇ ತೆರೆಗಳು ನಾಟಕ, ಹರಿಜನ್ವಾರ ನಾಟಕ, ಒಟ್ಟು 4 ನಾಟಕಗಳಿರುವಂಥದ್ದು. ಹರಿಜನ್ವಾರ ನಾಟಕ, ತೆರೆಗಳು ನಾಟಕ, ಮನೆ, ಟಿಂಗರ ಬುಡ್ಡಣ್ಣ ನಾಟಕ, ಈ 4 ನಾಟಕದ ಸಮ್ಮರಿಯನ್ನು, ಸಾರಾಂಶವನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ದೇವೆ. ಯಾರೆಲ್ಲ ಓದ್ಕೊಳ್ಳಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದಾದರೂ ಕೂಡ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ಸ್ನೇಹಿತರೆ. ಇದರ ಸಂಪೂರ್ಣ ಸಾರಾಂಶ ನಾನು ಕೊಟ್ಟಿದ್ದೇನೆ. ನಿಮಗೆ ಸಮಯ ಇಲ್ಲ ಓದ್ಕೊಳ್ಳಿಕ್ಕೆ ಅಂತಾದರೆ ನಿಮ್ಮ ಬೇರೆ ಕೆಲಸದ ಜೊತೆಗೆ ನೀವೇನು ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಈ ಒಂದು ನಾಟಕದ ಸಾರಾಂಶವನ್ನು ನಾನು ಏನು ಹೇಳಿದ್ದೇನೆ ಅದನ್ನು ನಿಮ್ಮ ಬೇರೆ ಸಮಯದ ಜೊತೆಗೆ ವಿಡಿಯೋವನ್ನು ಕೇಳ್ಕೊಳ್ಳಿ ಅಷ್ಟೇ. ನೀವು ಕೇಳ್ತಾ ಕೆಲಸವನ್ನು ಮಾಡ್ಕೊಳ್ಳಿ. ನೀವು ಮನೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತಾದರೆ ಆ ವಿಡಿಯೋಗಳನ್ನು ಕೇಳ್ಕೊಳ್ಳಿ. ಅದರಲ್ಲಿ ನಾನು ಸಂಪೂರ್ಣ ಕಥೆಯನ್ನು ವಿವರಿಸಿದ್ದೇನೆ. ಹರಿಜನ್ವಾರ ನಾಟಕದಲ್ಲಿರುವ ಪಾತ್ರಗಳು ಯಾವುದು, ಹರಿಜನ್ವಾರ ನಾಟಕದ ಕಥಾವಸ್ತು ಏನು, ಹರಿಜನ್ವಾರ ನಾಟಕದಲ್ಲಿ ಯಾವೆಲ್ಲ ಒಂದು ಪಾತ್ರಗಳು ಬಂದು ಯಾವೆಲ್ಲ ವಿಚಾರಗಳಲ್ಲಿ ನಡೀತದೆ ಎನ್ನುವಂಥದ್ದನ್ನು ನಾನು ಸಂಪೂರ್ಣ ಕಥೆಯನ್ನು, ಸಂಪೂರ್ಣ ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಕೇಳ್ಕೊಳ್ಳಿ. ನೀವು ಮನೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತಾದರೆ, ಹಾಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ, ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಕಾರಲ್ಲಿ ಹೋಗ್ತಾ ಇದ್ದೀರಿ, ಹೀಗೆ ಹೋಗ್ತಾ ಇರಬೇಕಾದ್ರೂ ಕೂಡ ವಿಡಿಯೋವನ್ನು ಕೇಳ್ಕೊಳ್ಳಿ. ಅಷ್ಟು ಕೇಳಿದರೂ ಕೂಡ ಸಾಕು, ನಿಮಗೆ ಪರೀಕ್ಷೆಗೆ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ತೆರೆಗಳು, ಮನೆ, ಟಿಂಗರ ಬುಡ್ಡಣ್ಣ 4 ನಾಟಕವನ್ನು ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡೋದ್ರಿಂದ ಮೇಲಿನ ಮೇಲೆ ಸ್ವಲ್ಪ ನಾನು ನಿಮಗೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಪ್ರಬಂಧದಲ್ಲೂ ಕೂಡ ಹಾಗೆ ಮೈಸೂರು ರುಮಾಲು, ದಿವಾನ ಖಾನೆ ಅಂದ ಚಂದ, ನಿದ್ರಾಭ್ಯಾಸ, ವಿರಾಟ ಪರ್ವ, ನಮ್ಮ ಮನೆ ದೀಪ, ನನ್ನ ಟೋಪಿ, ರುಚಿ, ಸುಲಭದಲ್ಲಿ ಲಾಗ ಲಾರಿರಿ ಇವೆಲ್ಲ ಕೂಡ ವಿವರಿಸಿದ್ದೇನೆ. ಹಾಗೆ ಆಡಳಿತ ಭಾಗದಲ್ಲಿರುವಂತಹ ಮುಖ್ಯವಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡಿದ್ದೇವೆ. ಆಡಳಿತ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದು ಪದೇ ರಿಪೀಟ್ ಆಗಿರುವಂಥದ್ದು, ಪದೇ ಬರುವಂಥ ಪ್ರಶ್ನೆಯನ್ನಷ್ಟೇ ನಾನು ಇದರಲ್ಲಿ ಮಾಡಿರುವಂಥದ್ದು. ಒಂದು, ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ, ವೆರಿ ಇಂಪಾರ್ಟೆಂಟ್ ಅದು. ಹಾಗೆ ಆಡಳಿತ ಭಾಷೆಯ ಸ್ವರೂಪ ಲಕ್ಷಣಗಳು ಕೂಡ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಔಪಚಾರಿಕ ಪತ್ರ, ಸುತ್ತೋಲೆ, ಅರ್ಜಿ ಎಂದರೇನು, ನಮೂನೆ ಅರ್ಜಿಯನ್ನು ತಿಳಿಸಿ ಎನ್ನುವಂಥದ್ದು. ಆಮೇಲೆ ಲೇಖನ ಚಿಹ್ನೆಗಳು ಮತ್ತು ಕಂಪ್ಯೂಟರ್ನ ಬಗ್ಗೆ ಕೂಡ ಓದ್ಕೊಂಡಿದ್ದೇವೆ. ಪುನರಾವರ್ತನ ಅಭ್ಯಾಸವನ್ನು ಮಾಡಬೇಕಾದ್ರೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಿಮಗೆ ನಾನು ಯಾವ ರೀತಿ ಬರಿತಾ ಹೋಗಬೇಕು, ಎಷ್ಟು ಅಂಕಕ್ಕೆ ಎಷ್ಟು ಪುಟವನ್ನು ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಎನ್ನುವಂತಹದ್ದನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ ಯಾವ ರೀತಿ ಬರಿಬೇಕು, ಯಾವ ರೀತಿ ಉತ್ತರವನ್ನು ಯಾವ ರೀತಿ ಪಾಯಿಂಟ್ಸ್ ರೀತಿಯಲ್ಲಿ ಬರಿಬೇಕು, ಯಾವ ರೀತಿ ನೀವು ಒಂದು ಸಂದರ್ಭ ಸಹಿತ ಪ್ರಶ್ನೆಗೆ ಉತ್ತರಿಸಬೇಕು ಎನ್ನುವಂಥದ್ದನ್ನೆಲ್ಲ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಪ್ರಶ್ನೆ ಪತ್ರಿಕೆ 2022 ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ. ವಿಭಾಗ ಎಯಲ್ಲಿ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಪ್ರಶ್ನೆಗಳನ್ನು ಕೊಡುವಂಥದ್ದು. ಇಲ್ಲಿ 20 ಅಂಕದ ಪ್ರಶ್ನೆಗಳು ಇರುವಂಥದ್ದು. ಈ 20 ಅಂಕದ ಪ್ರಶ್ನೆಗಳಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಬರ್ತದೆ ಅಂತ ನೋಡ್ತಾ ಹೋಗುವ. ಇದರಲ್ಲಿ ಮೊದಲನೆಯದಾಗಿ ಅವರು ಕೊಡುವಂಥದ್ದು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೊಡ್ತಾರೆ. ಒಂದು ಕವಿತೆಯಿಂದ ಕೊಡ್ತಾರೆ, ಮತ್ತೊಂದು ಇದೆಯಲ್ಲ ಇದು ಕವಿತೆಯಿಂದ ಕೊಡ್ತಾರೆ.
ಮತ್ತೊಂದು ಕವಿತೆ, ಮತ್ತೊಂದು ಸಂದರ್ಭ ಸಹಿತ ವಿವರಿಸಲಿಕ್ಕೆ ನಾಟಕ ಭಾಗದಿಂದ ಕೊಡುವಂಥದ್ದು. ಇದು ನಾಟಕ, ಇದು ಕವಿತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬರೀಬೇಕು. ನಾವು ಸಂಪೂರ್ಣವಾಗಿ ಸಾಲುಗಳನ್ನು ಓದ್ತಾ ಹೋಗಬೇಕು. ಆಗ ಯಾವುದಾದ್ರೂ ಒಂದು ಸಣ್ಣ ವರ್ಡ್ ನಮಗೆ ಸಿಕ್ಕಿದರೆ ಅದು ಯಾವ ಕವಿತೆಯಿಂದ ಬಂದದ್ದು ಅಂತ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ? ಯಾವಾಗ ನೀವು ಈ ಒಂದು ಕವಿತೆ, ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಸಂದರ್ಭ ಸಹಿತ ಪ್ರಶ್ನೆಗಳೆಲ್ಲ ಯಾವುದೂ ಕೂಡ ಇಲ್ಲ. ಆದ ಕಾರಣ ಇದರದ್ದು ಚಿಂತೆ ಬೇಡ. ನಮಗೆ ಮೊದಲಿಗೆ ನಾವು ತಯಾರಿಯನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ. ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಲ್ಲಿ ನಾವು ಓದಬೇಕಾದ್ರೆ ಎಲ್ಲ ಕವಿತೆ ಯಾವ ವಿಚಾರವನ್ನು ತಿಳಿಸ್ತದೆ. ತುಂಬ ಓದಬೇಕು ಅಂತ ಇಲ್ಲ. ನೀವು ಏನು ಮಾಡಬೇಕು ಅಂದರೆ, ನಿಮಗೆ ಕನ್ನಡ ಸುಲಭ ಆಗಲಿಕ್ಕೆ ಅಥವಾ ಎಲ್ಲವನ್ನು ಓದ್ಕೊಳ್ಳಿಕ್ಕೆ ಅಥವಾ ಕವರ್ ಮಾಡಲಿಕ್ಕೆ ನಾನೊಂದು ನಿಮಗೆ ಟಿಪ್ಸ್ ಹೇಳ್ಕೊಡ್ತೇನೆ. ಏನು ಅಂದರೆ, ಒಂದು, ನೀವೇನು ಮಾಡಬೇಕು, ಪ್ರತಿಯೊಂದು ಪದ್ಯ ಯಾವ ವಿಚಾರವನ್ನು ತಿಳಿಸ್ತದೆ ಅಂತ ನಮಗೆ ಗೊತ್ತಿರಬೇಕು. ಈಗ ಉದಾಹರಣೆಗೆ ಹುತ್ತರಿಯ ಹಾಡು, ಲೇಖಕರ ಹೆಸರನ್ನು ನೀವು ಸರಿಯಾಗಿ ಬಾಯ್ಪಾಠ ಮಾಡಿ ಆದರೂ ಕಲಿಬೇಕು ಸ್ನೇಹಿತರೆ, ಕಲಿಲೇಬೇಕದು. ಕವಿತೆಯ ಹೆಸರು ಮತ್ತು ಲೇಖಕರ ಹೆಸರು ಬಾಯ್ಪಾಠ ಮಾಡಿ ಆದರೂ ಕಲಿಲೇಬೇಕು. ಇದು ತುಂಬಾ ಅವಶ್ಯಕವಾಗಿರುವಂಥದ್ದು. ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ಎನ್ನುವ ಹೆಸರು ನಿಮಗೆ ಗೊತ್ತಿರಬೇಕು. ನೀವು ಉದಾಹರಣೆ ನಾನು ಯಾವ ರೀತಿ ಹೇಳ್ತಾ ಇರುವಂಥದ್ದು, ಈಗ ಹುತ್ತರಿಯ ಹಾಡು ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಇರಬೇಕು, ಅದು ಕೊಡಗಿನ ಹಬ್ಬದ ಬಗ್ಗೆ ವಿವರಿಸ್ತಾ ಇದ್ದಾರೆ, ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ವಿವರಿಸ್ತಾರೆ ಅಂತ ನಿಮಗೆ ಆ ತಕ್ಷಣ ನೆನಪಾಗಬೇಕು. ದುಃಖ ಸೇತು, BM ಶ್ರೀ ಅವರು ಬರೆದಿರುವಂಥ ದುಃಖ ಸೇತು ಯಾವ ವಿಚಾರದ ಬಗ್ಗೆ ಇದೆ? ಅಲ್ಲಿ ಹೆಣ್ಣೊಬ್ಬಳ ದಾರುಣ ಸಾವು ಆಗುವಂತಹ ಕತೆ ಅಲ್ಲಿ ಕಾಣ್ತಾ ಇದೆ. ಕಾಮುಕನೊಬ್ಬನ ಕೈಗೆ ಸಿಕ್ಕಿದಂತಹ ಹೆಣ್ಣು ಮಗಳು, ಅವಳನ್ನು ಬಲಾತ್ಕಾರ ಮಾಡಿ ನಂತರ ಕೊನೆಗೆ ಊರಿನ ಜನರಿಂದ ಬಹಿಷ್ಕಾರ ಆಗುವಂಥದ್ದು ಆ ಹೆಣ್ಣಿಗೆ. ಅವಳ ಮಾಡದೇ ಇರುವಂತಹ ತಪ್ಪಿಗೆ ಅವಳನ್ನೇ ದೂಷಿಸುವಂತಹ ಜನರನ್ನು ಈ ಒಂದು ಕವಿತೆಯಲ್ಲಿ ಕಾಣ್ಬೋದು. ಹೆಣ್ಣಿನ ದಾರುಣ ಸಾವು ದುಃಖ ಸೇತುವಲ್ಲಿ ಬರುವಂಥ ವಿಚಾರ. ಇನ್ನು ನೀ ಹಿಂಗ ನೋಡಬೇಡ ನನ್ನ, ದ.ರಾ ಬೇಂದ್ರೆಯವರು ಬರೆದಿರುವಂತಹ ಈ ಒಂದು ಕವಿತೆ, ಇಲ್ಲಿ ಒಂದು ಮಗು ತೀರಿ ಹೋಗಿದ್ದಂಥ ಸಂದರ್ಭದಲ್ಲಿ ಆ ತಾಯಿ ಆ ಮಗುವಿನ ಹತ್ತಿರ ಕುಳಿತು ದುಃಖ ಪಡುವಂಥದ್ದು. ಅದನ್ನು ನೋಡಿ ತಂದೆಯಾದವನು ಅವಳ ಕಣ್ಣುಗಳಲ್ಲಿರುವಂತಹ ಆ ನೋವು, ಆ ಒಂದು ದುಃಖ, ಅದನ್ನೆಲ್ಲ ನೋಡಿ ಆ ತಂದೆ ಹೇಳುವಂಥದ್ದು, ನೀನು ನನ್ನನ್ನು ಈ ರೀತಿ ನೋಡಬೇಡ, ನನಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿನ್ನನ್ನು ಎನ್ನುವ ಕಾರಣ ಹೇಳುವಂಥದ್ದು. ಅಂದರೆ ತಂದೆ ಆ ಮಗು ಸಾಯುವಂಥ ಸಂದರ್ಭದಲ್ಲಿ ಹತ್ತಿರ ಇಲ್ಲದ ಕಾರಣ, ಒಂದು ವೇಳೆ ಅವನು ಜೊತೆಗಿದ್ದಿದ್ರೆ ಆ ಅನಾರೋಗ್ಯವನ್ನು ಹೊಂದಿದ್ದಂಥ ಮಗುವನ್ನು ಆಸ್ಪತ್ರೆಗೆ ಸೇರಿಸಿ ಅಥವಾ ವೈದ್ಯೋಪಚಾರವನ್ನು ಮಾಡಿ ಬದುಕಿಸಬಹುದಿತ್ತು ಎನ್ನುವಂತಹ ಒಂದು ವಿಚಾರ ಈ ಒಂದು ಪದ್ಯದಲ್ಲಿ ಕಾಣ್ತದೆ. ಶ್ರೀಸಾಮಾನ್ಯರ ದೀಕ್ಷಾಗೀತೆ, ಕುವೆಂಪು ಅವರು ಬರೆದಿರುವಂಥ ಶ್ರೀಸಾಮಾನ್ಯರ ದೀಕ್ಷಾಗೀತೆ. ಶ್ರೀಸಾಮಾನ್ಯ ಯಾವ ರೀತಿ ಇದ್ದಾನೆ, ಆ ಒಂದು 5 ದೀಕ್ಷೆಗಳು ಅಥವಾ 5 ಪಾಯಿಂಟ್ಸ್ಗಳಲ್ಲಿ ನಮಗೆ ಕೊಡ್ತಾರೆ. ಆ 5 ಪಾಯಿಂಟ್ಸ್ಗಳನ್ನು ಬರಿತಾ ಹೋಗುವಂಥದ್ದು ಶ್ರೀಸಾಮಾನ್ಯ. ಅವನಿಗೆ ಹೆಸರಿನ ಹಂಗಿಲ್ಲ, ಶ್ರೀಸಾಮಾನ್ಯ ಆದವನಿಗೆ ಯಾವುದೇ ರೀತಿಯ ಒಂದು ಇದಿರಬಾರ್ದು ಅಂತ ಎಲ್ಲ ಆ ಪಾಯಿಂಟ್ಸ್ಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು. ನಾವು ಒಂದೊಂದೇ ಎಲ್ಲ ಕವಿತೆಯನ್ನು ಸಣ್ಣದಾಗಿ 2 ಸಾಲುಗಳಷ್ಟು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಅಷ್ಟು ಗೊತ್ತಾದಾಗ ಯಾವ ರೀತಿ ನೀವು ವಿವರಿಸಬೇಕು, ಆ ಕಥೆಯನ್ನು ಇಟ್ಕೊಂಡು ನಿಮ್ಮದೇ ಒಂದು ಯೋಚನೆಯಲ್ಲಿ, ನಿಮ್ಮದೇ ಒಂದು ರೀತಿಯಲ್ಲಿ ವಿವರಿಸ್ತಾ ಹೋಗಿ. ನಿಮಗೆ ಕವಿತೆಯ ಹೆಸರು ಗೊತ್ತಿರಬೇಕು, ಲೇಖಕರ ಹೆಸರು ಗೊತ್ತಿರಬೇಕು, ಆ ಪದ್ಯದೊಳಗೆ ಯಾವ ವಿಚಾರ ಇದೆ, ಅಲ್ಲಿ ಬರುವಂತಹ ಪಾತ್ರಗಳೇನು, ಆ ಒಂದು ಕವಿತೆ ಯಾವ ವಿಷಯವನ್ನು ನಮಗೆ ತಿಳಿಸ್ತದೆ, ಅಥವಾ ಒಂದು ಮಾರಲ್ ಆಫ್ ದ ಸ್ಟೋರಿ ಏನು ನಮಗೆ ಅದು ಬಯಸ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ನಿಮಗೆ ಸಂಪೂರ್ಣವಾಗಿ ಬರಿತಾ ಹೋಗ್ಲಿಕ್ಕೆ ಆಗ್ತದೆ. ಸಾಹಿತ್ಯದಲ್ಲಿ ಆಸಕ್ತಿ ಇರುವವರಿಗೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ವಿಷಯ ಸಿಕ್ಕಿದರೆ ಸಾಕು, ಎಷ್ಟು ಪುಟ ಬೇಕಾದರೂ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಕವಿತೆ ಬರೆಯುವಂಥದ್ದು, ಕತೆ ಬರೆಯುವಂಥ ಹವ್ಯಾಸ ನಿಮಗಿದ್ದರೆ ಇದು ಏನು ಕಷ್ಟ ಇಲ್ಲ, ತುಂಬಾ ಸುಲಭ ಅಂತ ಅನ್ನಿಸ್ತದೆ. ಒಮ್ಮೆ ಅರ್ಥ ಆಗಬೇಕು ಕವಿತೆಯಲ್ಲಿರುವಂತಹ ಪ್ರತಿಯೊಂದು ಪದ್ಯ ಯಾವ ವಿಚಾರವನ್ನು ತಿಳಿಸ್ತದೆ ಎನ್ನುವಂಥದ್ದು ಅರ್ಥ ಆದರೆ ನಂತರ ಈ ಸಂದರ್ಭ ಸಹಿತ ಬರೀಲಿಕ್ಕೆ
ಹಾಗೆ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಏನು ಕೂಡ ಚಿಂತೆ ಬೇಡ, ಟೆನ್ಷನ್ ಬೇಡ. ನಾವು ಪ್ರಶ್ನೋತ್ತರಗಳನ್ನು, ನಾವು ಸಾರಾಂಶವನ್ನು ಕಲಿತುಕೊಂಡ್ರೆ ಇದನ್ನು ಪ್ರತ್ಯೇಕವಾಗಿ ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ. ಹೇಗೆ ನೋಡಿಕೊಳ್ಳುವಂಥದ್ದು, ಇದು ಯಾವ ಕವಿತೆಯಿಂದ ಬಂದಿದೆ ನಾಟಕ ಅಂತ, ಇದು ನಮಗೆ ಸರಿಯಾಗಿ ಗೊತ್ತಿರಬೇಕಾಗಿರುವಂಥದ್ದು. ಕವಿತೆ, ಇದೆರಡು ಕವಿತೆ ಕಂಪಲ್ಸರಿಯಾಗಿ 100% ಇದು 2 ಕವಿತೆಯ ಭಾಗದಿಂದಲೇ ಕೊಡುವಂಥದ್ದು. ಇನ್ನು ಇದೆರಡು ಯಾವುದರಿಂದ, ಇದೆರಡು ಕೊಡುವಂಥದ್ದು 100% ನಾಟಕದಿಂದಲೇ ಕೊಡುವಂಥದ್ದು. ಆದ್ದರಿಂದ ನಮಗೆ ಇಲ್ಲಿ ಯಾವುದೇ ರೀತಿಯ ಚಿಂತೆ ಬೇಡ, ಸರಿಯಾ? ಇನ್ನು ಯಾವ ಪದ್ಯ ಅಂತ ನೀವು ತಿಳ್ಕೊಳ್ತೀರಿ. ಇಲ್ಲಿ 4 ಘಟಕ ಇದೆ, 4 ಘಟಕದಲ್ಲಿ 4 ಪದ್ಯಗಳಿದೆ ಅಲ್ವಾ? ಅದರಿಂದ ನೀವೇನು ಮಾಡಬೇಕು, ಒಂದು ಸಾಲನ್ನು ಓದ್ಕೊಳ್ಳಿ. ಅವರು ಕೊಟ್ಟಿರುವಂತಹ ಸಾಲುಗಳನ್ನೆಲ್ಲ ಓದ್ಕೊಂಡಾಗ ಒಂದು ವರ್ಡ್ ನಮಗೆ ಸಿಗ್ತದೆ, ನಮಗೆ ಒಂದು ಶಬ್ದ, ಅದು ಆ ಪದ್ಯ ಅಂತ ನಮಗೆ ಗೊತ್ತಾಗಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಯಾವುದು ಅಂತ ಹೇಳಿದರೆ ನೀವು ಇಲ್ಲಿ ಓದ್ತಾ ಹೋಗಬೇಕು. ಎರಡನ್ನು ಕೂಡ ನೋಡ್ಕೊಳ್ಳಿ, 2 ಕವಿತೆಯನ್ನು ನೋಡ್ಕೊಳ್ಳಿ. ಸಾಧಾರಣವಾಗಿ ನಿಮಗೆ ನೋಡಿ, ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿರಬಹುದು. ಈಗ ನಾನು ಬರಿಬೇಕಾದ್ರೆ ಈ ಒಂದು ಕವಿತೆ ಮತ್ತು ಈ ಒಂದು ಕವಿತೆಯನ್ನು ಹೋಲಿಸಿ ನೋಡಬೇಕಾದ್ರೆ ನನಗೆ ತಕ್ಷಣ ಕಣ್ಣಿಗೆ ಬಿದ್ದದ್ದು ಬಿಲ್ವ ಮಠ ಎನ್ನುವಂತಹ ಶಬ್ದ. ಆ ಒಂದು ಬಿಲ್ವ ಮಠ ಎನ್ನುವಂಥ ಶಬ್ದ ನನಗೆ ಕಣ್ಣಿಗೆ ಬಿತ್ತು. ಆಗ ನನಗೆ ಅನಿಸಿತು, ಇದನ್ನೇ ನಾನು ಆಯ್ಕೆ ಮಾಡಿಕೊಳ್ತೇನೆ ಎನ್ನುವಂಥದ್ದು. ಇದು ಏನು ಅಂತಲೇ ಗೊತ್ತಾಗಿರಲಿಲ್ಲ ನನಗೆ. ಅಂದರೆ ಸರ್ವೋದಯ 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 ಯುಗಮಂತ್ರ, ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ ಅಂತ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ನಮಗೆ ಬಿಲ್ವ ಮಠ ಅಂತ ಬಂದ ತಕ್ಷಣ ಗೊತ್ತಾಗುವಂಥದ್ದೇನು, ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಿಂದ ಬಂದಿದೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಅವರು ಪದ್ಯದ ಹೆಸರು ಕೊಡ್ತಾರೆ ಅಥವಾ ಲೇಖಕರ ಹೆಸರನ್ನು ಕೂಡ ಕೊಡ್ತಾರೆ. ಲೇಖಕರ ಹೆಸರನ್ನು ಕೊಟ್ಟರೆ, ಈಗ ನಮಗೆ ಲೇಖಕರ ಹೆಸರನ್ನು ಕೊಟ್ಟರೆ ನಮಗೆ ಅದೊಂದು ಯಾವ ಪದ್ಯ ಅಂತ ಗೊತ್ತಾಗ್ತದಲ್ವಾ? ಆ ರೀತಿಯಾಗಿ ನಾವು ಶಬ್ದವನ್ನು ಮೇಲೆ ಕಂಡುಹಿಡಿಬೇಕು. ಈ ಪದ್ಯವನ್ನು, ಈ ಕವಿತೆ ನೋಡಿ, ಇಲ್ಲಿ ಶ್ರೀತಂತ್ರ ಅಂತ ಇದೆ, ಹೌದಾ? ಶ್ರೀತಂತ್ರ ಅಂತ ಯಾವುದಲ್ಲಿ ಶ್ರೀ ಅಂತ ಬರ್ತದೆ, ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವಂಥಲ್ಲಿ ಬರ್ತದೆ. ನಮಗೆ ಅದು ಪಕ್ಕ ಗೊತ್ತಾಗೋದಿಲ್ಲ, ಆದರೆ ಆ ರೀತಿಯಾಗಿ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಇದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಬರುವಂತಹ ಒಂದು ಕವಿತೆಯಾಗಿದೆ. ನನಗೆ ಆರಂಭದಲ್ಲಿ ನಾನು ಪರೀಕ್ಷೆ ಬರೀಬೇಕಾದ್ರೆ ನನಗೆ ಬಿಲ್ವ ಮಠ ಮಾತ್ರ ಗೊತ್ತಾಯಿತು, ಅದರಿಂದ ಅದನ್ನು ನಾನು ಬರೆದಿರುವಂಥದ್ದು. ಇದರಲ್ಲಿ ಸರ್ವೋದಯ 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 ಯುಗ ಮಂತ್ರ, ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಅವರು ಏನು ಮಾಡ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರಲ್ಲ, ಅದರಿಂದಲೇ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ನೋಡಿ, ಪುಟ ಸಂಖ್ಯೆ 43ರಲ್ಲಿದೆ ನೋಡಿ, ಸರ್ವೋದಯ 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 ಯುಗ ಮಂತ್ರ, ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ ಅಂತ ಇದೆ. ಶ್ರೀ ಅಂತ ಬಂದಾಗ ಅದು ಶ್ರೀ ಸಾಮಾನ್ಯರ ದೀಕ್ಷಾಗೀತೆ. ಶ್ರೀ ಸಾಮಾನ್ಯರಲ್ಲಿ 5 ಪಾಯಿಂಟ್ಸ್ಗಳಿದೆ. ಆ 5 ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ಹೋಗುವಂಥದ್ದು. ಇನ್ನು ಆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರಾ ಅಂತ ನಾವು ನೋಡಬೇಕು. ನೋಡಿ, ಕೊಟ್ಟಿದ್ದಾರೆ, ಅವರು ಕೊಟ್ಟಿರುವಂಥದ್ದನ್ನೇ ಕೊಡುವಂಥದ್ದು. ಯಾವುದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತದೆ ಅದನ್ನೇ ಅವರು ನಮಗೆ ಆಯ್ಕೆ ಮಾಡಿ ಕೊಡುವಂಥದ್ದು. ಅದರಿಂದ ನಾನು ಹೇಳುವಂಥದ್ದು, ನೀವು ಓದಿದ ನಂತರ ಅವರು ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ಒಮ್ಮೆ ಕಣ್ಣಾಡಿಸಬೇಕು, ಯಾವುದೆಲ್ಲ ಕೊಟ್ಟಿದ್ದಾರೆ ಆ ಪಾಠದಲ್ಲಿ ಎನ್ನುವಂಥದ್ದು ಇಲ್ಲಿದೆ ನೋಡಿ. ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ, ಸಂದರ್ಭ ಸಹಿತಕ್ಕೂ ಕೂಡ ಕೊಡ್ಬೋದು ಅವರು. ಹಾಗೆಯೇ ಅವರು ಇಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೂ ಕೂಡ ಕೊಡ್ತಾರೆ ಆ ಸಾಲುಗಳನ್ನು. ಆದ್ದರಿಂದ ಅದನ್ನು ನೆನಪಲ್ಲಿಟ್ಕೊಳ್ಳಿ. ಸರ್ವೋದಯ ಸ್ವಾತಂತ್ರ್ಯ ಶ್ರೀತಂತ್ರ ಅಂತ ಬಂದಾಗ ಅಲ್ಲಿ ಶ್ರೀ ಅಂತ ಬಂದ ಕೂಡಲೇ ನಮಗೆ ಒಂದು ವರ್ಡ್ ಸಿಕ್ಕಿತ್ತಲ್ವಾ, ಅಲ್ಲಿ ಆ ಶಬ್ದ ಸಿಕ್ಕಿದ ತಕ್ಷಣ ನಮಗೆ ಗೊತ್ತಾಗಬೇಕು. ಯಾವಾಗ ನಾವು ಸಾರಾಂಶವನ್ನು ಕಲ್ತಿರ್ತೇವೋ ಆವಾಗ ನಮಗೆ ಇದು ಯಾವ ಪದ್ಯದಿಂದ ಬರ್ತದೆ ಅಂತ ಗೊತ್ತಾಗ್ತದೆ, ಸುಲಭವಾಗಿ ಅರ್ಥ ಆಗ್ತದೆ. ನಂತರ ಈ ರೀತಿಯಾಗಿ ಇದನ್ನು ಅಂತ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ತೀರಿ. ಈಗ ಇದನ್ನು ಬರೆಯುತ್ತೀರಿ ಅಂತ ನೀವೇನು ಮಾಡಬೇಕು, ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಇದಕ್ಕಿರುವಂಥದ್ದು 4 ಅಂಕಗಳು. 4 ಅಂಕಕ್ಕೆ ನೀವು 1 ಪುಟದಷ್ಟು ಉತ್ತರವನ್ನು ಬರೀಬೇಕು. 5 ಅಂಕ ಆಗಿದ್ದರೆ 1.5 ಪುಟದಷ್ಟು ಆದರೂ ಬರೀಬೇಕು. ಇಲ್ಲಿ 4 ಅಂಕ ಕೊಟ್ಟಿರೋದ್ರಿಂದ 1 ಪುಟದಷ್ಟು ಉತ್ತರವನ್ನು ಬರೀರಿ. 1 ಪುಟದಷ್ಟು ಉತ್ತರವನ್ನು ಬರಿಬೇಕಾದ್ರೆ ಆ ಸಾಲುಗಳನ್ನು ನೀವು ಮೇಲ್ಗಡೆಯಲ್ಲಿ ಬರಿಬೇಕು. ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿರಬಹುದು, ಯಾರಲ್ಲಿಯೂ ಇಲ್ಲ ಶಿವನ ಹೊಚ್ಚು,
ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು ಎನ್ನುವಂಥ ಸಾಲುಗಳನ್ನು ಬರೀರಿ. ನಂತರ ಬರೀರಿ ಈ ಸಾಲುಗಳನ್ನು ಹೊಸಗನ್ನಡದ ಕವಿತೆಯಲ್ಲಿರುವಂತಹ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ನಂತರದ ಸಾಲುಗಳಲ್ಲಿ ಬರೆಯಿರಿ. ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಹೊಸಗನ್ನಡದ ಕವಿತೆಯನ್ನು ಸು ರಂ ಎಕ್ಕುಂಡಿಯವರು ಬರೆದಿದ್ದಾರೆ. ಇಷ್ಟು ಬರೆದ ತಕ್ಷಣ ನಿಮಗೆ 2 ಅಂಕಗಳು ಬರ್ತದೆ. ಮತ್ತೆ 2 ಅಂಕಗಳು ನಿಮ್ಮ ವಿವರಣೆಗೆ ಇರುವಂತಹ ಅಂಕಗಳು. ಆದ್ದರಿಂದ ನಂತರ ನೀವು ವಿವರಿಸಬೇಕಾಗಿರುವಂಥದ್ದು ಇಲ್ಲಿ ಮೊದಲಿಗೆ ನೀವೇನು ಬರೀಬೇಕು, ಈ ಸಾಲುಗಳನ್ನು ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಹೊಸಗನ್ನಡದ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂಥ ಹೊಸಗನ್ನಡದ ಕವಿತೆಯನ್ನು ಬರೆದವರು ಸುರ್ ರಂ ಎಕ್ಕುಂಡಿ ಅಂತ ಬರೀರಿ. ಈಗ ನಂತರ ನಿಮ್ಮ ವಿವರಣೆ ಬೇಕು. ನಿಮ್ಮ ವಿವರಣೆ ನೀವು ಕೇಳಿರುವಂಥದ್ದು, ನೀವು ಸಾರಾಂಶದಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನೇ ಬರಿತಾ ಹೋಗಿ. ಅಂದರೆ ಈಗ ಒಂದು ಸಾಧಾರಣವಾಗಿ ನಿಮ್ಮ ಅಂದಾಜಿನ ಮೇರೆಗೆ ವಿವರಿಸ್ತಾ ಹೋಗುವಂಥದ್ದು. ಈಗ ಇಲ್ಲಿ ಲೇಖಕರು ಬಿಲ್ಲುವ ಮಟ್ಟವನ್ನು ಈಗೀಗ ಬಿಲದ ಮಟ್ಟವಾಗಿರಬಹುದು ಅಂತ ಹೇಳ್ತಾ ಇದ್ರು. ಯಾಕಂದರೆ ಅಲ್ಲಿ ಒಂದು ಬೆಕ್ಕು ಬಂದು ಪ್ರತಿ ದಿವಸ ಧ್ಯಾನ ಮಾಡುವ ರೀತಿಯಲ್ಲಿ ಕುಳಿತುಕೊಳ್ತಾ ಇತ್ತು. ಅದೇ ಸಮಯಕ್ಕೆ ಯಾವಾಗಲೂ ಒಂದು ಇಲಿ ಚಂಗನೆ ಹಾರಿ ಬರ್ತಾ ಇತ್ತು. ಅದನ್ನು ತಕ್ಷಣ ಬೆಕ್ಕು ಹೋಗಿ ಹಿಡಿತಾ ಇರುವಂಥದ್ದು, ಹಿಡಿದು ಕಚ್ಚಿಕೊಂಡೋಗ್ತದೆ. ಪ್ರತಿ ದಿವಸ ಅದರ ಕಾಯಕ ಅದುವೆ. ಅದು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ತನ್ನ ಕೆಲಸವನ್ನು ಮಾಡ್ತಾ ಇತ್ತು. ಅದರ ಕೆಲಸದ ಜೊತೆಗೆ ಅದಕ್ಕೆ ಪ್ರತಿಫಲ ಕೂಡ ಸಿಗ್ತಾ ಇತ್ತು. ಪ್ರತಿ ದಿವಸ ಅಲ್ಲಿ ಇಲಿ ಬರುವಂಥದ್ದು, ಅದು ಹಿಡಿಯುವಂಥದ್ದು, ಅದು ಅದರ ಆಹಾರ ಕೂಡ ಆಗ್ತಾ ಇತ್ತು. ಇದನ್ನು ಲೇಖಕರು ಹೇಳ್ತಾರೆ, ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿರಬಹುದು. ಅಲ್ಲಿ ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು. ನಿಜವಾಗಿ ಅಲ್ಲಿಗೆ ಭಕ್ತರು ಬರ್ತಾರೆ, ಪೂಜೆಗಳನ್ನು, ಹವನಗಳನ್ನು, ಹೋಮಗಳನ್ನು ಮಾಡ್ತಾರೆ. ಆದರೆ ನಿಜವಾದ ಶಿವಭಕ್ತಿ ಅದಲ್ಲ. ನಿಜವಾದ ಶಿವಭಕ್ತಿ ಹೇಗಿರಬೇಕು ಅಂತ ಹೇಳಿದರೆ ಕಾಯಕ, ನಮ್ಮ ಪ್ರಾಮಾಣಿಕತೆ ಇರಬೇಕು. ಅಲ್ಲಿ ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು. ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ. ಅಲ್ಲಿ ಬೆಕ್ಕೇನು ಮಾಡ್ತದೆ, ತನಗೆ ಎಷ್ಟು ಸಿಗ್ತದೆ ಅದನ್ನು ತಗೊಂಡು ತಿಂದು ಅದು ತೃಪ್ತಿ ಪಡುವಂಥದ್ದು. ಅಲ್ಲಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು ಅಂತ ಹೇಳುವಂಥದ್ದು, ಮನುಷ್ಯರಿಗೂ ಕೂಡ ಅಲ್ಲಿ ಹೋಲಿಸುವಂಥದ್ದು. ಈ ರೀತಿಯಾಗಿ ಆ ಒಂದು ಸಾಲುಗಳನ್ನು ನೋಡ್ಕೊಂಡು ವಿವರಿಸ್ತಾ ಹೋಗಿ. ವಿವರಣೆ ನಿಮಗೆ ಬೇಕಾದ ರೀತಿಯಲ್ಲಿ ವಿವರಿಸ್ತಾ ಹೋಗಿ. ಸ್ವಲ್ಪ ನಿಮಗೆ ಕವಿತೆಯ ಬಗ್ಗೆ ಗೊತ್ತಿದ್ದರೆ ಆ ಕವಿತೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಬರಿತಾ ಹೋಗಿ. ಇನ್ನು ಮುಂದಿನ 2 ಸಂದರ್ಭ ಸಹಿತ ಪ್ರಶ್ನೆ ನಾಟಕ ಭಾಗದಿಂದಲೂ ಕೂಡ ಇರುವಂಥದ್ದು. ನಮಗೆ ಇರುವಂಥದ್ದು ಒಟ್ಟು 4 ನಾಟಕ. ಅದರಲ್ಲಿ 2 ನಾಟಕದಿಂದ ಅವರು ಕೊಡುವಂಥದ್ದು. 4 ನಾಟಕದ ಸಾರಾಂಶವನ್ನು ಸರಿಯಾಗಿ ಕಲಿತುಕೊಂಡ ನಂತರ ನಮಗೆ ಅದು ಯಾವ ಸಾಲುಗಳು ಓದಿದ ತಕ್ಷಣ ಇಲ್ಲಿ ಕೂಡ ನಮಗೆ ಕೆಲವು ಶಬ್ದಗಳ ಮುಖಾಂತರ ನಾವು ನಾಟಕದ ಭಾಗ ಅಂತ ಅರ್ಥ ಮಾಡಿಕೊಳ್ಬೇಕು. ನಾಟಕ ಭಾಗ ಅಂತಲ್ಲ, ಯಾವ ನಾಟಕದಿಂದ ಅಂತ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಈ ಒಂದು ಕನ್ನಡದ ಒಂದು ಹಳೆಗನ್ನಡದ ರೀತಿಯಲ್ಲಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿರುವಂತಹ ಭಾಷೆ ಅಂತ ಬಂದ ತಕ್ಷಣ ನಮಗೆ ನೆನಪಾಗಬೇಕಾಗಿರುವಂಥದ್ದು ಅದು ಟಿಂಗರ ಬುಡ್ಡಣ್ಣ ನಾಟಕ. ಏನ್ ಆಗೈತಿ ಧಾಡಿ ನಿನಗ, ಏನ ದೇಸಿ ತಿರುಗೇ ತಿನ್ನಗ, ಗಾಳಿ ಪಾಳಿ ಹೊಕ್ಕತೇನು ಮೈಯಾಗ. ಆ ಸಾಲುಗಳನ್ನು ಬರಿಬೇಕು. ಬರೆದ ನಂತರ ಈ ಸಾಲುಗಳನ್ನು ಏಕಾಂತ ನಾಟಕಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ನಾಟಕ ಟಿಂಗರ ಬುಡ್ಡಣ್ಣ ನಾಟಕ. ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂಪಾ ಅವರು ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದಿದ್ದಾರೆ ಅಂತ ಬರೀರಿ. ನಂತರ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಬರಿತಾ ಹೋಗುವಂಥದ್ದು. ಅಂದರೆ ಅಲ್ಲಿ ಮುದುಕಿಗೆ ಮಕ್ಕಳಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ತುಂಬ ನೋವಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ನೆಟ್ಟಿರುವಂತಹ ನೀರುಳ್ಳಿಯ ಒಂದು ಗಿಡವನ್ನು ಕತ್ತರಿಸಿದಾಗ ಅದರ ಒಳಗಿಂದ ಒಂದು ಮಗು ಬರುವಂಥದ್ದು. ಆ ಮಗು ಟಿಂಗರ ಬುಡ್ಡಣ್ಣ. ಅದು ಖುಷಿಗೊಂಡಂತಹ ಆ ಮುದುಕಿ ಮತ್ತು ಮುದುಕ ತುಂಬಾ ಖುಷಿ ಪಡ್ತಾರೆ. ನಂತರ ಚೆನ್ನಾಗಿ ಅವನನ್ನು ಬೆಳೆಸಿ ಶಾಲೆಗೆ ಕೂಡ ಕಳಿಸ್ತಾರೆ. ಆದರೆ ಅವನಲ್ಲಿ ಒಂದು ಅಸಾಧಾರಣವಾದ ಬೆಳವಣಿಗೆ ಉಂಟಾಗ್ತದೆ. ಈಗ 1ನೇ ತರಗತಿ ವಿದ್ಯಾರ್ಥಿಗಳಲ್ಲಿರುವಂತಹ ಬೆಳವಣಿಗೆ ಅವನಿಗೆ 10ನೇ ತರಗತಿಯ ವಿದ್ಯಾರ್ಥಿಗಳ ಬೆಳವಣಿಗೆಯಷ್ಟು ಆಗ್ತಾ ಹೋಗ್ತದೆ. ಪ್ರತಿ ದಿವಸ ಅವನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗ್ತಾನೆ ಹೋಗ್ತದೆ. ತರಗತಿಯ ಮಕ್ಕಳಿರ್ಬೋದು, ಅವನ ಒಂದು ಗುರುಗಳಿರ್ಬೋದು, ಎಲ್ಲರೂ ಕೂಡ ಅವನ ಬಗ್ಗೆ ಹಾಸ್ಯ ಮಾಡುವಂಥದ್ದು, ಗೇಲಿ ಮಾಡುವಂಥದ್ದು, ಅವನ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಇದನ್ನು ಸಹಿಸಿಕೊಳ್ಳಲಾಗದಂತಹ, ಇದನ್ನು ಇಷ್ಟಪಡದಂತಹ ಟಿಂಗರ ಬುಡ್ಡಣ್ಣ ಶಾಲೆಗೆ ಹೋಗುವುದಿಲ್ಲ ಅಂತ
ಅಳ್ತಾ ಮನೆಯಲ್ಲಿರಬೇಕಾದ್ರೆ ಮುದುಕ ಮುದುಕಿಯರು ಅವನಿಗೇನು ಮಾಡ್ತಾರೆ, ಒಂದು ಮಂತ್ರವಿದ್ಯೆಯನ್ನು ಹೇಳಿಕೊಡ್ತಾರೆ. ಆ ಮಂತ್ರವಿದ್ಯೆಯನ್ನು ಹೇಳಿಕೊಟ್ಟ ನಂತರ ಅವನೇನು ಮಾಡ್ತಾನೆ, ಶಾಲೆಗೆ ಹೋಗಿ ಅದನ್ನು ದುರುಪಯೋಗಪಡಿಸಿಕೊಳ್ತಾನೆ. ತನಗೆ ಅವಮಾನ ಮಾಡಿದಂತಹವನ್ನು, ಅವನನ್ನು ನಗ್ತಾ ಇದ್ದಂತಹವರನ್ನೆಲ್ಲ ಕಲಾಸ್ ಮಾಡಿಬಿಡ್ತಾನೆ, ಅಂದರೆ ಸಾಯಿಸ್ತಾನೆ. ಕೊನೆಗೆ ತನ್ನ ಮನೆಗೆ ಬಂದು ಆ ಮುದುಕ ಮತ್ತು ಮುದುಕಿಯರನ್ನು ಕೂಡ ಕೊಲ್ಲುವಂಥದ್ದು, ಕೊನೆಗೆ ತಾನು ಕೂಡ ಮರಣವನ್ನು ಹೊಂದುವಂಥದ್ದು ಕಥೆ ಅದು. ಅದನ್ನೇ ಸ್ವಲ್ಪ ಸ್ವಲ್ಪ ಬರಿತಾ ಹೋಗಿ, ಏನು ಆಗೈತಿ ಧಾಡಿ ನಿನಗೆ, ಏನ ದೇಸಿ ತಿರುಗೈತಿ ನಿನಗ, ಗಾಳಿಪಾಳಿ ಹೊಕ್ಕತೇನ ಮೈಯಾಗ, ನಿನ್ನ ಮೈಯೊಳಗೆ ಏನಾದರೂ ಹೊಕ್ಕಿದೆಯೇನೋ, ನಿನ್ನ ದೇಶ ತಿರುಗಿದೆ ಎನ್ನುವಂಥದ್ದನ್ನೆಲ್ಲ ಬರಿತಾ ಹೋಗಿ. ಹಾಗಾದರೆ ನನಗೆ ದಿಕ್ಕೇ ಇಲ್ಲವೇ, ನೀವು ನನ್ನ ಪ್ರಾಮಾಣಿಕತೆಯನ್ನು ನೋಡಿಯಾದರೂ ಬಿಡುಗಡೆ ಮಾಡುವುದಿಲ್ಲವೇ, ಮೌನವಾಗಿರುವಂಥದ್ದು. ನಾನೊಬ್ಬ ದುರ್ಬಲ ಜೀವಿ, ನನಗೆ ಸಹಾಯ ಮಾಡಿ ನನ್ನ ಜೀವ ಉಳಿಸಿ. ಇಲ್ಲಿ ನನ್ನ ಪ್ರಾಮಾಣಿಕತೆ ನೋಡಿ ನನ್ನ ಬಿಡುಗಡೆ ಮಾಡುವುದಿಲ್ಲವೇ ಎನ್ನುವಂಥ ಕೇಳಿದ ತಕ್ಷಣ ನಮಗೆ ಗೊತ್ತಾಗುವಂಥದ್ದು ಈ ನಾಟಕ ತೆರೆಗಳು ನಾಟಕದಿಂದ ಬಂದಿದೆ. ಅವರು ನಿಮಗೆ ಒಂದು ಕ್ಲೂ ಕೊಡ್ತೇನೆ. ಅಂದರೆ ಅವರೇನು ಮಾಡ್ತಾರೆ ಹೆಚ್ಚಾಗಿ ಅಂದರೆ ಹರಿಜನ್ವಾರ ಮತ್ತು ಮನೆಗಳು ನಾಟಕವನ್ನು ಕೇಳ್ತಾರೆ, ಅಥವಾ ತೆರೆಗಳು ಮತ್ತು ಟಿಂಗರ ಬುಡ್ಡಣ್ಣ ನಾಟಕವನ್ನು ಅವರು ಜೊತೆಯಾಗಿ ಕೇಳುವಂಥದ್ದು. ಈ ರೀತಿಯಾಗಿ ವಿವರಿಸ್ತಾ ಹೋಗಬೇಕು. ಈ ನಾಟಕ ತೆರೆಗಳು ಎನ್ನುವಂಥ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಪಿ ಲಂಕೇಶ್ ಅವರು ಬರೆದಿರುವಂತಹ ತೆರೆಗಳು ನಾಟಕದಲ್ಲಿ 3 ಪಾತ್ರಧಾರಿಗಳು, 3 ಮತ್ತು 4, 4 ಜನ ಪಾತ್ರಧಾರಿಗಳು ಬರುವಂಥದ್ದು. ಈ ರೀತಿಯಾಗಿ ಆ ಕಥೆಯಲ್ಲಿರುವಂಥ ವಿಚಾರವನ್ನು ಬರಿತಾ ಹೋಗಿ ಸ್ನೇಹಿತರೆ. ಇನ್ನು ನೀವು ನೋಡುವುದಾದರೆ ಪದಗಳಿಗೆ ಅರ್ಥ ಬರೀಲಿಕ್ಕೆ, ಈ ಪದಗಳಿಗೆ ಅರ್ಥ ಬರೀಲಿಕ್ಕೆ ನಿಮಗೆ ಸರಿಯಾಗಿ ಕಲಿತುಕೊಂಡ್ರೆ ನಿಮಗೆ 4 ಅಂಕಗಳು ಸಂಪೂರ್ಣವಾಗಿ ಸಿಗ್ತದೆ. ಯಾಕಂದರೆ ಈ ಒಂದು ಅರ್ಥಗಳನ್ನು ಅವರು ರಿಪೀಟಾಗಿ ಕೊಡ್ತಾನೆ ಇರ್ತಾರೆ, ಒಂದರ ನಂತರ ಒಂದು. ಈ ರೀತಿಯಾಗಿ ಎಲ್ಲವೂ ಕೂಡ ರಿಪೀಟಾಗಿ ಬಂದಿರುವಂತಹ ಅರ್ಥಗಳೇ ಆಗಿರುವುದರಿಂದ ನಾವು ಕೆಲವೊಂದಷ್ಟು ಅರ್ಥಗಳನ್ನು ಕಲಿತುಕೊಂಡ್ರೆ, ಬಾಯಿಪಾಠ ಮಾಡಿಕೊಂಡ್ರೆ ನಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀಲಿಕ್ಕಾಗ್ತದೆ. ಈಗಾಗಲೇ ನಿಮಗೆ ನಾನು ಆ ಅರ್ಥವನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಬೇಕು ಅಂತಾದರೆ ಮತ್ತೊಮ್ಮೆ ಆ ಅರ್ಥವನ್ನು ಒಮ್ಮೆ ತೋರಿಸ್ತೇನೆ. ಆ ಅರ್ಥವನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ನಾನೇನು ಮಾಡಿದೆ ಅಂದರೆ ನಾನು ಕೂಡ ಅದನ್ನು 2-3 ಬಾರಿ ಓದ್ಕೊಳ್ಳುವಂಥದ್ದು, ನಿಮಗೆ ಸಮಯ ಎಲ್ಲ ಇದ್ದಾಗ ಅದನ್ನು ಓದ್ಕೊಳ್ಳುವಂಥದ್ದು, ಅಥವಾ ನಾನು ಅದನ್ನು ಸಂಪೂರ್ಣವಾಗಿ ಓದಿ ತಿಳಿಸ್ಕೊಟ್ಟಿದ್ದೇನೆ, ಅದನ್ನಾದರೂ ನೀವು ನೋಡಿಕೊಳ್ಳಿ. ಹೇಳ್ತಾ ಹೋದರೆ ನಿಮಗೆ ಅದು ನೆನಪಲ್ಲಿ ಉಳಿತದೆ. 2-3 ಬಾರಿ ಹೇಳ್ಕೊಂಡ್ರೆ ಏನಾಗ್ತದೆ, ನಮಗೆ ಸದಾ ನೆನಪಲ್ಲಿ ಉಳಿತದೆ. ನೋಡಿ, ಇವಿಷ್ಟಿದೆ ನೋಡಿ, ಇದರಲ್ಲಿ ಇಷ್ಟೊಂದು ಬರೆದಿದ್ದೇನೆ. ಇಷ್ಟೊಂದು ಬರೆದಿರುವಂಥದ್ರಲ್ಲಿ ಬಾಯ್ಪಾಠ ಮಾಡಿಕೊಂಡ್ರೆ ಅವರು ಅದರಲ್ಲೇ ಹೆಚ್ಚಾಗಿ ಪ್ರಶ್ನೆಗಳು ಬರುವಂಥದ್ದು. ಸಾಧಾರಣವಾಗಿ ಎಷ್ಟು ಕೊಡ್ತಾರೆ, 1 2 3 4 5 6 7 8 9 10 11 12 ಅರ್ಥ ಕೊಟ್ಟಿದ್ದಾರೆ. ಅದರಲ್ಲಿ 8 ಪದಗಳಿಗೆ ಅರ್ಥವನ್ನು ಬರೀರಿ ಅಂತ ಹೇಳಿದ್ದಾರೆ. ನೀವು ಇದನ್ನು ಕಲಿತ್ಕೊಂಡ್ರೆ 12 ಅರ್ಥವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಓದ್ಕೊಳ್ಬೇಕು. ಒಮ್ಮೆ ನಿಮಗೆ ನಾನು ಹೇಳ್ತಾ ಹೋಗ್ತಾನೆ, ಕೇಳ್ಕೊಳ್ಳಿ. ಪಾಟಿ ಶಾಲೆ, ಚೊಣ್ಣ ಚಡ್ಡಿ, ಪಟಕ ಪೇಟೆ, ಶಾಣ ಬುದ್ಧಿವಂತ, ಕಲಾಸ್ ಮುಗಿಸು, ಬಡಿಗೆ ಕೋಲು, ಚಿತೆ ಹೆಣ, ಪಗಡಿ ದಾಳ, ಬಡಿಗೆ ಕೋಲು, ಡೌಲು ಅಹಂಕಾರ, ಕೋಲಿ ಕೊಠಡಿ, ಕೂನಿ ಕೊಲೆ, ಪಗಾರ ಸಂಬಳ, ಗಿಲೀಟು ನಯ, ಹಂದರ ಚಪ್ಪರ, ಹಚಡ ಮೇಲು ಹೊದಿಕೆ, ತಾಲೀಮು ಅಭ್ಯಾಸ, ಹಾರುವ ಬ್ರಾಹ್ಮಣ, ಢಾಲು ಗುರಾಣಿ. ಇದೆರಡಿದೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಒಂದು ಢೌಲು, ಢೌಲು ಅಂದರೆ ಅಹಂಕಾರ, ಮತ್ತೊಂದು ಢಾಲು, ಢಾಲು ಅಂದರೆ ಗುರಾಣಿ. ಸಟುಗ ಮೋಸಗಾರ, ಕಥಿ ಅಂದರೆ ಕೋಪ, ಕರ ಅಂದರೆ ಹಸ್ತ, ಕರ್ಮ ಅಂದರೆ ಕೆಲಸ, ವಮನ ಅಂದರೆ ವಾಂತಿ, ಕುನಿ ಅಂದರೆ ಮುದುಡು, ಇಳೆ ಅಂದರೆ ಭೂಮಿ. ಬಿಮ್ಮನೆ ಸುಮ್ಮನೆ, ಬಿಕ್ಕ ದುಃಖ, ಕಮ್ಮಾರ ಲೋಹದ ಸಾಮಾನು ಮಾಡುವವ, ತಿಮಿರ ಕತ್ತಲೆ, ಮೇಡು ಗುಡ್ಡ.
ಮರುಕ ಅನುಕಂಪ, ನಭ ಆಕಾಶ, ಕಂದಕ ಕೋಟೆಯ ಸುತ್ತಲಿನ ಅಗಳು, ಕದ ಬಾಗಿಲು, ಹದುಳ ಕ್ಷೇಮ, ಗಟಾರ ಚರಂಡಿ, ಗಾವಿಳ ದಡ್ಡ, ದವಾನಲ ಬೆಂಕಿ, ಕಾಂದೀಲು ಲಾಟೀನು, ಆದರ ಪ್ರೀತಿ, ಹತ್ಯೆ ಇಂಬು, ಹಕ್ಕೆ ಇಂಬು, ಪಿಕ ಕೋಗಿಲೆ, ಶುಕ ಗಿಳಿ. ಪಿಕ ಅಂದರೆ ಕೋಗಿಲೆ, ಶುಕ ಅಂದರೆ ಗಿಳಿ. ಚಹರೆ ಅಂದರೆ ಲಕ್ಷಣ, ಗೌಹರ ಅಂದರೆ ಗುಹೆ. ತಿಮಿರ, ಇದರಲ್ಲಿ ಕೆಲವೊಂದು ಅಳತೆ ಇದೆ ನೋಡಿ. ತಿಮಿರ ಕತ್ತಲೆ, ಕುನಿ ಮುದುಡು, ಕತಿ ಕೋಪ, ಹಳುವ ಕಾಡು, ಡೌಲು ಅಹಂಕಾರ, ಢಾಲು ಗುರಾಣಿ. ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು ನೋಡ್ಕೊಳ್ಳಿ. ಅದು ಡೌಲು ಅಂದರೆ ಅಹಂಕಾರ, ಅಲ್ಲಿ ಒಂದು ಬಾಲ ಬಂದರೆ. ಢಾಲು ಅಂದರೆ ಗುರಾಣಿ. ಶುಕ ಗಿಳಿ, ಪಿಕ ಕೋಗಿಲೆ, ಕೋಲಿ ಕೊಠಡಿ, ಕೂನಿ ಕೊಲೆ, ಗಿಲೀಟು ನಯ, ಮೊರೆ ಪ್ರಾರ್ಥನೆ, ನೆವ ನೆಪ, ದೀಕ್ಷೆ ವ್ರತವನ್ನು ಕೈಗೊಳ್ಳುವಿಕೆ, ಕರ ಹಸ್ತ, ಚಹರೆ ಲಕ್ಷಣ, ಆದರ ಪ್ರೀತಿ, ಅಂದರ ಚಪ್ಪರ, ಪಚೀತಿ ಇಕ್ಕಟ್ಟು ತೊಂದರೆ, ಪಾಟಿ ಶಾಲೆ, ಶಾಣ ಬೆರಕಿ ಬುದ್ಧಿವಂತ, ಸಟುಗ ಅಂದರೆ ಮೋಸಗಾರ ಸುಳ್ಳುಗಾರ. ಇವಿಷ್ಟು ಅರ್ಥದಲ್ಲಿ ಬರುವಂಥದ್ದು. ಅದನ್ನು ಪ್ರತ್ಯೇಕವಾಗಿ ನಾನು ವಿಡಿಯೋವನ್ನು ಮಾಡಿದ್ದೇನೆ, ಅದು ಕೂಡ ಪ್ಲೇಲಿಸ್ಟಲ್ಲಿ ಇದೆ ನೋಡಿ, ಆಯಿತಾ. ಅದಷ್ಟಾದ ನಂತರ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು. ಇದು ಕೂಡ ಹಾಗೆ. ಈ ಸಾಲುಗಳನ್ನು ಕೂಡ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕೊನೆಗೆ ಕೊಟ್ಟಿರ್ತಾರಲ್ವ, ಅಲ್ಲಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು. ಆದ್ದರಿಂದ ನಾವು ಈ ಸಾಲುಗಳನ್ನೆಲ್ಲ ನೋಡ್ಕೊಳ್ಬೇಕು. ಬೊಮ್ಮಗಿರಿಯ ಪುಷ್ಪಗಿರಿ ಪರ್ಯಂತಿ ಬೆಳದಿ ದೇಶವು ಯಾವ ಕವಿತೆ? ಹುತ್ತರಿಯ ಹಾಡು ಕವಿತೆಯಲ್ಲಿ ಇರುವಂಥದ್ದು. ಅಂದರೆ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಲೇಖಕರು ಕೊಡಗು ಎಷ್ಟು ಹಬ್ಬಿಕೊಂಡಿದೆ ಅಂತ ವಿವರಿಸುವಂಥದ್ದು. ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ಎಲ್ಲಿ ತನಕ ಇದೆ, ಅಲ್ಲಿ ತನಕ ಆ ಒಂದು ಪ್ರಕೃತಿ ಹಬ್ಬಿಕೊಂಡಿದೆ ಎನ್ನುವಂಥದ್ದು. ಈ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆ 4ಕ್ಕೆ ನಾವು ಉತ್ತರವನ್ನು ಬರಿಬೇಕು. ಇರುವಂತಹ ಅಂಕ 2 ಅಂಕ. ಅದರಿಂದ ನಾವು ಅರ್ಧ ಪುಟದಷ್ಟು, ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಅರ್ಧ ಪುಟದಷ್ಟು ಉತ್ತರವನ್ನು ಬರಿಬೇಕು. ಹೇಗೆ ಬರೆಯುವಂಥದ್ದು? ಆ ಒಂದು ವಾಕ್ಯವನ್ನು ಬರೀರಿ. ನಂತರ ಈ ವಾಕ್ಯವನ್ನು ಹೊಸಗನ್ನಡದ ಕವಿತೆಯಾದಂತಹ ಹುತ್ತರಿಯ ಹಾಡಿನಿಂದ ಆರಿಸಿಕೊಳ್ಳಲಾಗಿದೆ. ಹೊಸಗನ್ನಡದ ಕವಿತೆ ಹುತ್ತರಿಯ ಹಾಡು. ಹುತ್ತರಿಯ ಹಾಡು ಪದ್ಯವನ್ನು ಬರೆದವರು ಯಾರು? ಪಂಜೆ ಮಂಗೇಶ ರಾವ್ ಅವರು. ಪಂಜೆ ಮಂಗೇಶ ರಾವ್ ಅವರು ಹುತ್ತರಿಯ ಹಾಡು ಬರೆದಿದ್ದಾರೆ ಅಂತ ಬರೆದು ನಂತರ ಹಾಕಬೇಕು. ಇಲ್ಲಿ ಲೇಖಕರು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ. ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಕೊಡಗು ಎಷ್ಟು ಹಬ್ಬಿಕೊಂಡಿದೆ, ಎಷ್ಟೆಲ್ಲ ಆ ಒಂದು ಕಾಡು ಆವರಿಸಿದೆ ಎನ್ನುವಂಥದ್ದನ್ನು ವಿವರಿಸುವಂಥದ್ದು. ಕಾಣದೇನೋ ದಾರಿ ಹೋಕ, ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ, ಜನಿವಾರ ಮಾಡೋ ದಂಧೆ ಬೆಳೀತಪ್ಪ, ಒಳ್ಳೆಯ ಹಂದಿ ಸಾವಾಸ ಆತು ಕಣು, ಗಾಳಿ ಇಲ್ಲ ಗೂಳಿ ಇಲ್ಲ ಮೈಯಾಗ. ಅವರೇನು ಮಾಡ್ತಾರೆ ಅಂದರೆ ಈ 3 ಕವಿತೆಯಿಂದ ಕೊಡ್ತಾರೆ, ಈ 3 ನಾಟಕ ಭಾಗದಿಂದ ಕೊಡ್ತಾರೆ. ಸಾಧಾರಣವಾಗಿ ನಮಗೆ ಆ ಸಾಲುಗಳನ್ನು ನೋಡಿದ ತಕ್ಷಣ ನಾವು ಸಾರಾಂಶವನ್ನು ಕಲಿತಿದ್ರೆ, ಸಾರಾಂಶದ ಬಗ್ಗೆ ನಮಗೆ ಗೊತ್ತಿದ್ದರೆ ನಮಗೆ ಅದರಲ್ಲಿ ತಕ್ಷಣವೇ ನಮಗೆ ಅದರಲ್ಲಿ ಯಾವ ಇದಕ್ಕೆ ಬಂದಿದೆ, ಯಾವ ಕವಿತೆಗೆ ಬಂದಿದೆ, ಯಾವ ನಾಟಕ ಭಾಗಕ್ಕೆ ಬಂದಿದೆ ಅಂತ ಗೊತ್ತಾಗ್ತದೆ. ಇನ್ನು ವಿಭಾಗ ಬಿಯಲ್ಲಿ ನಾವು ನೋಡೋದಾದರೆ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದ ಪ್ರಶ್ನೋತ್ತರಗಳಿರುವಂಥದ್ದು. ಇಲ್ಲಿ ಕೂಡ ಹಾಗೆ ಈ 2 ಪ್ರಶ್ನೆ ಕವಿತೆಯ ಭಾಗ ಇರ್ತದೆ, ಇನ್ನು ಈ 2 ಪ್ರಶ್ನೆ ನಾಟಕದ ಭಾಗ ಇರ್ತದೆ. ಆದ್ದರಿಂದ ನೀವು 4 ನಾಟಕದ ಸಾರಾಂಶವನ್ನು ಕಲಿತುಕೊಂಡ್ರೆ ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಬರೀಲಿಕ್ಕಾಗ್ತದೆ, ಸಂದರ್ಭ ಸಹಿತ ಪ್ರಶ್ನೆಗೂ ಕೂಡ ಬರೀಲಿಕ್ಕಾಗ್ತದೆ. ಹಾಗೆಯೇ ಪ್ರಶ್ನೋತ್ತರದ ಭಾಗಕ್ಕೂ ಕೂಡ ನಮಗೆ ಅವರು ಆ ಪ್ರಶ್ನೆಗಳನ್ನು ಕೊಡ್ತಾರೆ. ಇಲ್ಲಿ ನೋಡಿ, ಒಂದು ಮನೆ ನಾಟಕವನ್ನು ಕೊಟ್ಟಿದ್ದಾರೆ. ರಾಮಶೆಟ್ಟಿ ಪರಮೇಶ್ವರಪ್ಪ ಪಾತ್ರಗಳ ವೈಶಿಷ್ಟ್ಯದ ಮನೆ ನಾಟಕದ ಬಗ್ಗೆ, ಅಥವಾ ದೊಡ್ಡರಾಯರ ಹರಿಜನ್ವಾರ ನಾಟಕವನ್ನು ಕೊಟ್ಟಿದ್ದಾರೆ. ದೊಡ್ಡರಾಯರು ಹೊರಜಗತ್ತಿಗೆ ಪ್ರಗತಿಪರರಂತೆ ಕಂಡರು, ಅಂತರಂಗದಲ್ಲಿ ಒಬ್ಬ ಸನಾತನವಾಗಿದ್ದ. ಇದು ಅವರು ನಾಟಕದಿಂದ ಕೊಡುವಂಥದ್ದು.
ಇಲ್ಲಿ ಪದ್ಯ ಕಾಲ ನಿಲ್ಲುವುದಿಲ್ಲ ಮತ್ತು ರಂಗೋಲಿ ಮತ್ತು ಮಗ ಕವಿತೆಯಿಂದ ಬಂದಿದೆ. ಅವರು ಹೆಚ್ಚಾಗಿ ಏನು ಮಾಡ್ತಾರೆ, ಕವಿತೆ ಹೆಸರನ್ನು ಕೊಡ್ತಾರೆ ನಮಗೆ, ಅದರ ಮೇಲೆ ನಮಗೆ ಗೊತ್ತಾಗ್ತದೆ ಯಾವ ಕವಿತೆ ಅಂತ ಗೊತ್ತಾಗುವಂಥದ್ದು. ಇನ್ನು ಬರುವಂಥದ್ದು ಟಿಪ್ಪಣಿ ಬರೀಲಿಕ್ಕೆ ಬರುವಂಥದ್ದು. ಇದು 5 ಅಂಕದ ಪ್ರಶ್ನೆ. ಇದು ಕೂಡ ಹಾಗೆ ಈ 2 ಕವಿತೆಯ ಭಾಗದಿಂದ ಬಂದಿರುವಂತಹ ಪ್ರಶ್ನೆ, ಮತ್ತೆ 2 ಭಾಗ ನಾಟಕ ಭಾಗದಿಂದ ಬಂದಿರುವ ಪ್ರಶ್ನೆ. ಇದು 5 ಅಂಕದ ಪ್ರಶ್ನೆ. ಕಿಟ್ಟಿ ಅಡ್ಡ ಹೆಸರಿನ ವಿಶೇಷತೆ, ಟಿಂಗರ ಬುಡ್ಡಣ್ಣ ನಾಟಕದ ಮಹತ್ವ, ಹುತ್ತರಿಯ ಹಾಡು ಕವಿತೆಯ ವೈಶಿಷ್ಟ್ಯತೆ, ವರ್ಧಮಾನ ಕವಿಯ ವಸ್ತು ಆಶಯ ಕುರಿತು. ಮತ್ತೊಂದು ನೀವು ಗಮನಿಸಬೇಕಾದದ್ದು, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಹುತ್ತರಿಯ ಹಾಡು ಬಂದೇ ಬರುವಂತಹ ಪ್ರಶ್ನೆ, ಅದನ್ನು ಸ್ಕಿಪ್ ಮಾಡಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹುತ್ತರಿಯ ಹಾಡು. ಆಮೇಲೆ ವರ್ಧಮಾನ, ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವಂತಹ ವರ್ಧಮಾನ ಪದ್ಯ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ ಅಂದರೆ ಕವಿತೆ. ಆಯಿತಾ? ಇಷ್ಟೆಲ್ಲ ಆದ ನಂತರ ವಿಭಾಗ ಸಿ ನಮಗೆ ಉಳಿದಿರುವಂಥದ್ದು. ಇನ್ನು ವಿಭಾಗ ಸಿ. ವಿಭಾಗ ಸಿಯಲ್ಲಿ ಪ್ರಬಂಧ ಮತ್ತು ಆಡಳಿತ ಭಾಗದಿಂದ ಕೊಡುವಂಥದ್ದು. ಇಲ್ಲಿ 30 ಅಂಕದ ಪ್ರಶ್ನೆಗಳಿರುವಂಥದ್ದು. ಇಲ್ಲಿ ಕೂಡ ಹಾಗೆ ನಿಮಗೆ ಈ 2 ಪ್ರಶ್ನೆಗಳು ಪ್ರಬಂಧ ಭಾಗದಿಂದ ಕೊಡ್ತಾರೆ, ಈ 2 ಪ್ರಶ್ನೆಗಳು ಆಡಳಿತ ಭಾಗದಿಂದ ಕೊಡ್ತಾರೆ. ಇದು 10 ಅಂಕದ ಪ್ರಶ್ನೆ. 3 ಪುಟದಷ್ಟು ನಿಮ್ಮ ಉತ್ತರಗಳು ಬೇಕು. ಆಡಳಿತ ಕನ್ನಡ ಬೆಳೆದು ಬಂದ ದಾರಿ, ಅರೆ ಸರ್ಕಾರಿ ಪತ್ರ ಎಂದರೇನು, ಬರೆಯುವ ಸಂದರ್ಭ, ಮಾದರಿ ಪತ್ರದೊಂದಿಗೆ ವಿವರಿಸಿ ಎನ್ನುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಆಡಳಿತ ಕನ್ನಡ ಬೆಳೆದು ಬಂದ ದಾರಿ. ಯಾಕೆ ಈ ರೀತಿಯ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು? ಅದರಲ್ಲಿ ಪಾಯಿಂಟ್ಸ್ಗಳಿದೆ. ಹೌದು, ಇದರಲ್ಲಿ ಏನಾಗ್ತದೆ, 3 ಪ್ರಶ್ನೆ ಬಂದಿದೆ. ನಿಮ್ಮ ಉತ್ತರ 3 ಪ್ರಶ್ನೆಗೂ ಸರಿ ಹೊಂದುವಂತೆ ಇರಬೇಕು. ಅರೆ ಸರ್ಕಾರಿ ಪತ್ರ ಎಂದರೇನು ಅಂತ ಕೇಳಬೇಕು. ನಿಮಗೆ ಗೊತ್ತಿದ್ದರೆ ಖಂಡಿತವಾಗಿಯೂ ಬರ್ಕೊಳ್ಳಿ. ಅರೆ ಸರ್ಕಾರಿ ಪತ್ರ ಎಂದರೇನು, ಅರೆ ಸರ್ಕಾರಿ ಪತ್ರ ಎಂದರೇನು ಬರೆದ ನಂತರ ಅರೆ ಸರ್ಕಾರಿ ಪತ್ರವನ್ನು ಬರೆಯುವ ಸಂದರ್ಭಗಳು ಯಾವುವು ಅಂತ ಕೇಳಿದ್ದಾರೆ. ಯಾವುದೆಲ್ಲ ಸಂದರ್ಭ ಬರ್ತದೆ ನಮಗೆ ಅರೆ ಸರ್ಕಾರಿ ಪತ್ರ ಬರೀಲಿಕ್ಕೆ ಅಂತ ಬರಿಬೇಕು. ನಂತರ ಅರೆ ಸರ್ಕಾರಿ ಪತ್ರದ ಮಾದರಿ ಪತ್ರದೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ. ನಾವು ಅಲ್ಲಿ ಕೂಡ ಈ ರೀತಿ 2-3 ಪ್ರಶ್ನೆಗಳಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಕೆಲವೊಮ್ಮೆ ಏನಾಗ್ತದೆ, ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತದೆ, ಇನ್ನೊಂದು ಪ್ರಶ್ನೆಗೆ ಉತ್ತರ ಗೊತ್ತಿರೋದಿಲ್ಲ. ಆದ್ದರಿಂದ ಆ ರೀತಿ ಆಯ್ಕೆ ಮಾಡುವ ಬದಲು ಈ ರೀತಿ ಆಯ್ಕೆ ಮಾಡ್ಕೊಳ್ಳಿ. ಒಂದು ವೇಳೆ ತೀರಾ ಅಗತ್ಯ ಆಗಿದೆ ಅಂತ ಆದರೆ ಮಾತ್ರ ಆಯ್ಕೆಯನ್ನು ಮಾಡಿಕೊಳ್ಳಿ. ಇನ್ನು ಕೊನೆಯದಾದ ಪ್ರಶ್ನೆ, ಇದು 5 ಅಂಕದ ಪ್ರಶ್ನೆಯಾಗಿದೆ. ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾವ್ಕರ್ ಅಂತ ಕೊಟ್ಟಿದ್ದಾರೆ. ಯಾರು ಸುನಂದ ಬೆಳಗಾವ್ಕರ್ ಅಂದರೆ? ಸುನಂದ ಬೆಳಗಾವ್ಕರ್ ಅಂದರೆ ರುಚಿಯನ್ನು ಬರೆದವರು. ಅದು ನಮಗೆ ಗೊತ್ತಿರಬೇಕು. ಇಲ್ಲಿ ಕೂಡ ಹಾಗೆ ಪ್ರಬಂಧದ ಬರೆದವರ ಲೇಖಕರ ಹೆಸರು ಕೂಡ ನಾವು ಕಲಿಬೇಕು. ರುಚಿ ಪ್ರಬಂಧವನ್ನು ಬರೆದವರು ಸುನಂದ ಬೆಳಗಾವ್ಕರ್. ಅದರಿಂದ ಇಲ್ಲಿ ಅವರು ಲೇಖಕಿಯ ಹೆಸರನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾವ್ಕರ್ ಅಂತವೇ ಕೊಟ್ಟಿದ್ದಾರೆ. ನಂತರ 2ನೇ ಪ್ರಶ್ನೆ, ಇದರಲ್ಲಿ ಲೇಖನ ಚಿಹ್ನೆ ಅಥವಾ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ, ಲೇಖನ ಚಿಹ್ನೆಗಳು ಅಥವಾ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ. ಇವಿಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಇನ್ನು ನಾವು ನೋಡುವುದಾದರೆ ಪ್ರಬಂಧ ಮತ್ತು ಆಡಳಿತ ಕನ್ನಡ, ಮೈಸೂರು ರುಮಾಲು. ಮೈಸೂರಿನಲ್ಲಿ ತೊಟ್ಟುಕೊಳ್ಳುವಂತಹ ಪೇಟ ಅಥವಾ ತಲೆಗೆ ಕಟ್ಟಿಕೊಳ್ಳುವಂಥ ಮುಂಡಾಸಿನ ಬಗ್ಗೆ ಸಂಪೂರ್ಣವಾದ ವಿವರಣೆ ಇರುವಂಥದ್ದು ಮೈಸೂರು ರುಮಾಲಿನಲ್ಲಿ. ವಿ ಸೀತಾರಾಮಯ್ಯನವರು ಮೈಸೂರು ರುಮಾಲು ಪ್ರಬಂಧವನ್ನು ಬರೆದವರು ವಿ ಸೀತಾರಾಮಯ್ಯನವರು. ಅವರು ಮೈಸೂರು ರುಮಾಲಿನ ಬಗ್ಗೆ ಹಾಗೆ ಮೈಸೂರಿನ ಪ್ರಕೃತಿ ಸೌಂದರ್ಯದ ಬಗ್ಗೆ, ವೈಶಿಷ್ಟ್ಯದ ಬಗ್ಗೆ ಕೂಡ ವಿವರಿಸಿದ್ದಾರೆ. ಅಲ್ಲಿನ ಜನರ ಒಂದು ಬಗ್ಗೆ. ದಿವಾನಖಾನೆಯ ಅಂದಚಂದ, ಎ.ಎನ್. ಮೂರ್ತಿರಾವ್ ಅವರು ಬರೆದಿರುವಂಥ ದಿವಾನಖಾನೆಯ ಅಂದಚಂದ. ಇಲ್ಲಿ ಲೇಖಕರು ಒಂದು ಹೊಸ ಮನೆಯನ್ನು ಕಟ್ಟಿಸ್ತಾರೆ. ಅದಾದ ನಂತರದಲ್ಲಿ ಲೇಖಕರ ಹೆಂಡತಿಗೆ ದಿವಾನಖಾನೆಯನ್ನು ತುಂಬ ಚೆಂದ ಮಾಡಬೇಕು ಅಂತ ಅನಿಸ್ತದೆ. ಅವರ ಗೆಳೆಯರ ಮನೆಗೆ ಹೋಗಿ ಅಲ್ಲಿ ದಿವಾನಖಾನೆಯನ್ನು ತೋರಿಸಿದಾಗ ಅವರಿಗೆ ನಮ್ಮ ಒಂದು ದಿವಾನಖಾನೆಯನ್ನು ಕೂಡ ಅಷ್ಟು ಸುಂದರವಾಗಿ ಮಾಡಬೇಕು ಅಂತ ಯೋಚನೆಯನ್ನು ಮಾಡುವಂಥದ್ದು ಲೇಖಕರ ಪತ್ನಿ. ನಂತರ ಮನೆ ಎಲ್ಲ ಒಂದು ಅಲಂಕಾರ ಶೃಂಗಾರ ಮಾಡಿದ ನಂತರ ಆಗ ಲೇಖಕರಿಗೆ ಅನ್ನಿಸ್ತದೆ ಇದು
ಸ್ವಾತಂತ್ರ್ಯ ಇರುವಂಥ ಮನೆ ಅಲ್ಲ, ಇದು ಸ್ವಾತಂತ್ರ್ಯ ಇಲ್ಲದ ಮನೆ, ನನಗೆ ಸ್ವಾತಂತ್ರ್ಯ ಇಲ್ಲ, ಒಂದು ರೀತಿಯ ಜೈಲಿನ ಅನುಭವ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಲೇಖಕರ ಪತ್ನಿ ದಿವಾನ ಖಾನೆಯನ್ನು ಅಷ್ಟು ಸುಂದರವಾಗಿರಿಸಿದ ನಂತರ ಅದು ನಾಜೂಕಾಗಿ ಅಲ್ಲಿ ಇರುವಂಥದ್ದು, ಯಾವುದೇ ಒಂದು ಎಲ್ಲವನ್ನು ತಂದಿಡುವಂಥದ್ದು ಅದನ್ನೆಲ್ಲ ಮಾಡಿದರೆ ಅವರ ಪತ್ನಿ ಬೈತಾಯಿದ್ರು. ಅದರಿಂದ ಅವರಿಗೆ ಅನ್ನಿಸ್ತದೆ ಅದೊಂದು ಜೈಲಿನ ರೀತಿಯ ಅನುಭವ ಅವರಿಗೆ ಆಗ್ತದೆ. ಇನ್ನು ನಿದ್ರಾಭ್ಯಾಸ ಎನ್ನುವಂಥದ್ದು, ಇಲ್ಲಿ ಲೇಖಕರು ಹಗಲಿನಲ್ಲಿ ಬರುವ ನಿದ್ರೆ ಬಗ್ಗೆ ವಿವರಿಸುವಂಥದ್ದು. ಯಾರೆಲ್ಲ ಹಗಲಿನಲ್ಲಿ ನಿದ್ದೆ ಬರುತ್ತದೋ ಅವರು ತಕ್ಷಣ ಯಾವಾಗ ಬೇಕಾದರೂ ನಿದ್ರೆಯನ್ನು ಮಾಡ್ತಾರೆ. ಇನ್ನು ರಾತ್ರಿ ಸಮಯದಲ್ಲಿ ನಿದ್ರೆಯನ್ನು ಮಾಡುವಂಥವರು ಯಾವ ರೀತಿ ನಿದ್ದೆಯನ್ನು ಮಾಡ್ತಾರೆ ಇದೆಲ್ಲ ಕೂಡ ವಿವರಿಸುವಂಥದ್ದು ರಾಕು ಅವರು. ವಿರಾಟ ಪರ್ವದ ಸ್ವಾರಸ್ಯ ಅದನ್ನು ಓದ್ಕೊಳ್ಳಿಲ್ಲ, ಆದರೆ ಅದರ ಸಾರಾಂಶವನ್ನು ತಿಳಿಸಿದ್ದೇನೆ ನಿಮಗೆ, ಸುಲಭದಲ್ಲಿ ಸಜ್ಜನರಾಗಲಾರಿರಿ. ನಮ್ಮ ಮನೆಯ ದೀಪ ಹಾಮ ನಾಯಕನವರು ಬರೆದಿರುವಂತಹ ಈ ಒಂದು ಪ್ರಬಂಧದಲ್ಲಿ ಲೇಖಕರು ತಮ್ಮ ಮಗಳನ್ನ ಬಗ್ಗೆ ವಿವರಿಸುವಂಥದ್ದು. ಅವಳು ಎಷ್ಟು ಜೀವನ ಬದಲಾಯಿತು, ಮಗಳು ಹುಟ್ಟಿದ ನಂತರ ಯಾವ ರೀತಿ ಬದಲಾವಣೆ ಆಯಿತು ಎನ್ನುವಂಥದ್ದನ್ನೆಲ್ಲ ಇಲ್ಲಿ ಕಾಣ್ಬೋದು. ನನ್ನ ಟೋಪಿ BGL ಸ್ವಾಮಿಯವರು ಬರೆದಿರುವಂತಹ ನನ್ನ ಟೋಪಿ. ಇಲ್ಲಿ ಲೇಖಕರು ಟೋಪಿಯನ್ನು ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಅಮೇರಿಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಟೋಪಿಯನ್ನು ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲರೂ ಕೂಡ ಇಷ್ಟಪಡುವಂತಹ ಕಾಶ್ಮೀರ ಕಲೆಗಾರಿಕೆ ಇರುವಂತಹ ಟೋಪಿಯನ್ನು ಅವರು ಬಳಸುವಂಥದ್ದು. ರುಚಿ ಸುನಂದಾ ಬೆಳಗಾಂವ್ಕರ್ ಅವರು ಬರೆದಿರುವಂಥ ರುಚಿ. ಅವರು ಇಲ್ಲಿ ಊಟದ ಬಗ್ಗೆ ವಿವರಿಸುವಂಥದ್ದು, ರೊಟ್ಟಿಯ ಬಗ್ಗೆ ವಿವರಿಸುವಂಥದ್ದು. ಹಾಗೆಯೇ ಅವರು ಹುಟ್ಟಿ ಬೆಳೆದಂತಹ ಧಾರವಾಡದ ಒಂದು ಅಲ್ಲಿನ ಆಹಾರ ರೀತಿ ನೀತಿ, ಅಲ್ಲಿನ ರುಚಿ, ಅಲ್ಲಿನ ಒಂದು ಸಂಸ್ಕೃತಿ, ಇದೆಲ್ಲ ಕೂಡ ಅವರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಇದು ಪ್ರಬಂಧದಲ್ಲಿ ಬರುವಂಥ ವಿಚಾರ. ಹೀಗೆ ನೀವು ಅದರ ಒಂದು ಮುಖ್ಯವಾದಂಥ ಪಾಯಿಂಟ್ಸ್ ಏನು, ಅದರೊಳಗಡೆ ಬರುವಂಥ ವಿಚಾರ ಏನು ಅಂತದನ್ನು ನೋಡ್ಕೊಂಡು ಹೋದರೆ ಇದು ಯಾವುದೇ ರೀತಿಯ ಕಷ್ಟ ಇಲ್ಲ, ತುಂಬಾ ಸುಲಭವಾಗಿರುವಂತಹ ಒಂದು ಕವಿತೆಗಳು ಹಾಗೆ ನಾಟಕವಾಗಿರುವಂಥದ್ದು. ಈಗ ನಾವು ಈ ಒಂದು ವಿಡಿಯೋದಲ್ಲಿ ನಾಟಕದ ಭಾಗದಿಂದ ತಿಳ್ಕೊಳ್ಳೋ ಪ್ರಬಂಧವನ್ನು ನೋಡಿಕೊಂಡೆವು. ಹಾಗೆ ಆಡಳಿತ ಕನ್ನಡವನ್ನು ಆ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದರ ಪಾಯಿಂಟ್ಸ್ಗಳನ್ನೇ ತಿಳ್ಕೊಳ್ಬೇಕು. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ ಆಡಳಿತ ಕನ್ನಡ. ಹಾಗೆ ಇದರಲ್ಲಿ ಹೊಸಗನ್ನಡದ ಕವಿತೆಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ, ಯಾಕಂದರೆ ತುಂಬಾ ಕವಿತೆಗಳಿದೆ, ಅದನ್ನು ಆ ಕ್ಷಣದಲ್ಲಿ ಅಂದರೆ ತುಂಬ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾಟಕ ನಾವು ನೋಡಿದರೆ 4 ನಾಟಕಗಳಿರುವಂಥದ್ದು. ಒಂದು ಹರಿಜನ್ವಾರ ನಾಟಕ, ತೆರೆಗಳು ನಾಟಕ, ಮನೆ ನಾಟಕ, ಟಿಂಗರ ಬುಡ್ಡಣ್ಣ ನಾಟಕ. ಹರಿಜನ್ವಾರ ನಾಟಕ ಎನ್ನುವಂಥದ್ದು ಇಲ್ಲಿ ಹರಿಜನರ ಉದ್ಧಾರ, ಅಸ್ಪೃಶ್ಯತೆಯ ನಿವಾರಣೆ, ವಿಧವಾ ವಿವಾಹದಂಥ ಸಾಮಾಜಿಕ ಕಳವಳಿ ಇರುವಂತಹ ಒಂದು ನಾಟಕವೇ ಹರಿಜನ್ವಾರ ನಾಟಕ. ಇನ್ನು ತೆರೆಗಳು ನಾಟಕ ಎನ್ನುವಂಥದ್ದು ಇಲ್ಲಿ ಮನೆಯನ್ನು ಕಟ್ಟಿಕೊಳ್ಳುವುದರ ಬಗ್ಗೆ ಮಾತನಾಡಿಕೊಳ್ಳುವಂಥದ್ದು ತೆರೆಗಳು ನಾಟಕದ ವಿಚಾರವಾಗಿದೆ. ತೆರೆಗಳು P. ಲಂಕೇಶ್ ಅವರು ಬರೆದಿರುವಂತಹ ತೆರೆಗಳು ನಾಟಕ. ತೆರೆಗಳು ಎನ್ನುವಂತಹ ನಾಟಕದಲ್ಲಿ ತೆರೆಗಳು ತಾಂತ್ರಿಕವಾಗಿ ಹೊಸ ಭಾಷೆಯ ನಾಟಕವಾಗಿರುವಂಥದ್ದು. ಇಲ್ಲಿ ಒಬ್ಬ ತಪ್ಪುಗಾರ, ಇಲ್ಲಿ ಮೋಸಗಾರ ಒಬ್ಬ ವ್ಯಕ್ತಿ ಇರ್ತಾನೆ. ನಂತರ ಅವನನ್ನು ತನಿಖೆ ಮಾಡಲಿಕ್ಕೆ ಬರುವಂತಹ 3 ವ್ಯಕ್ತಿಗಳ ಬಗ್ಗೆ ಇಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು. ಅದಾದ ನಂತರ ಬರುವಂಥದ್ದು ನೋಡಿ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನೆಲ್ಲ ನಾನು ಇಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ, ಅದನ್ನು ಓದ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪದೇ ಪದೇ ರಿಪೀಟ್ ಆಗಿ ಕೊಡುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು. ಒಳ್ಳೆ ಹಂದಿ ಸಹವಾಸ ಆತು ಕಣು, ಈ ಒಂದು ಸಾಲುಗಳನ್ನು ನಾಟಕ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ನಾಟಕ ತೆರೆಗಳು ಎನ್ನುವಂತಹ ನಾಟಕ. ತೆರೆಗಳು ನಾಟಕವನ್ನು ಬರೆದವರು P. ಲಂಕೇಶ್ ಅವರು ಅಂತ ಬರೆದು, ಈ ಒಳ್ಳೆ ಹಂದಿ ಸಹವಾಸ ಆತು ಕಣು, ಸುತ್ತ ಸೌದೆ ಹಾಕಿ ಸುಟ್ಟು ಬಿಡೋಣ ಎನ್ನುವಂತಹ ವಾಕ್ಯವನ್ನು ಬರ್ಕೊಳ್ಳಿ. ಒಳ್ಳೆ ಹಂದಿ ಸಹವಾಸ ಆತು ಕಣು ಅಂತ ಹೇಳಿದರೆ ಅಲ್ಲಿ ಅವರು ಏನು ಮಾಡ್ತಾರೆ, ಈ ಒಂದು ನಾಟಕದಲ್ಲಿ ಇಲ್ಲಿ ತುಂಬಾ ಪ್ರಶ್ನೆಗಳಿದೆ ನೋಡ್ಕೊಳ್ಳಿ. ನೋಡಿ 195, 196 ಪುಟ ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ.
ಇನ್ನು ಮನೆ ನಾಟಕ ಚಂದ್ರಕಾಂತ ಕುಸನೂರು ಅವರ ಮನೆಯ ಹೆಸರು ಮತ್ತು ನಾಟಕದ ಹೆಸರು ಕೂಡ ನಾಟಕದ ಹೆಸರನ್ನು ಕೂಡ ಗೊತ್ತಿರಬೇಕು, ಆಯಿತಾ. ಇದಾದ ನಂತರ ಬರುವಂಥದ್ದೇ ಟಿಂಗರ ಬುಡ್ಡಣ್ಣ ನಾಟಕ. ಟಿಂಗರ ಬುಡ್ಡಣ್ಣ ಈರುಳ್ಳಿ ಗಿಡದಲ್ಲಿ ಹುಟ್ಟುವಂತಹ ಮಗು, ಮುದುಕಿಯರಿಗೆ ಮಕ್ಕಳಿಲ್ಲದಂತಹ ಸಂದರ್ಭದಲ್ಲಿ, ಕೊರಗುತ್ತಿದ್ದಂತಹ ಸಂದರ್ಭದಲ್ಲಿ ಟಿಂಗರ ಬುಡ್ಡಣ್ಣ ಬರುವಂಥದ್ದು. ಟಿಂಗರ ಬುಡ್ಡಣ್ಣ ಅಸಾಧಾರಣ ಬೆಳವಣಿಗೆ ಆಗುವ ಮೂಲಕ ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳಿದಾಗ ಅವನಿಗೆ ಅವರು ಕಲ್ತಿರುವಂತಹ ಮಂತ್ರವಿದ್ಯೆಗಳನ್ನು ಕಲಿಸಿಕೊಡುವಂಥದ್ದು. ಆ ಮಂತ್ರ ವಿದ್ಯೆಯನ್ನು ಕಲಿಸಿಕೊಂಡ ನಂತರ ಟಿಂಗರ ಬುಡ್ಡಣ್ಣ ತನ್ನ ತರಗತಿಯ ಮಕ್ಕಳು ಯಾರೆಲ್ಲ ತನಗೆ ಅವಮಾನ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಅವರನ್ನೆಲ್ಲ ಖಲಾಸ್ ಮಾಡ್ತಾನೆ. ನಂತರ ಮನೆಗೆ ಬಂದು ಮುದುಕಿಯರನ್ನು ಕೂಡ ಖಲಾಸ್ ಮಾಡುವಂಥದ್ದು. ಕೊನೆಗೆ ಅವನೂ ಕೂಡ ಅದೇ ಒಂದು ಮಂತ್ರಶಕ್ತಿಯಿಂದ ಮರಣ ಹೊಂದುವಂಥದ್ದೇ ಟಿಂಗರ ಬುಡ್ಡಣ್ಣ ನಾಟಕ ಆಗಿದೆ. ಇಷ್ಟು ನಾಟಕದ ಭಾಗದಿಂದ ನೀವು ಕಲಿಯಲೇಬೇಕಾಗಿರುವಂಥ ಪ್ರಶ್ನೆಗಳು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಹೊಸಗನ್ನಡದ ಕವಿತೆ ಹಾಗೂ ಇನ್ನು ಬಾಕಿ ಇರುವಂಥ ನಮ್ಮ ಪುನರಾವರ್ತನ ಅಭ್ಯಾಸ ಅಂತ ಹೇಳಿದರೆ ಪ್ರಬಂಧದ ಬಗ್ಗೆ ಓದ್ಕೊಳ್ಳಿಕ್ಕಿದೆ, ಹಾಗೆ ಹೊಸಗನ್ನಡದ ಕವಿತೆಯ ಬಗ್ಗೆ ಕೂಡ ಓದ್ಕೊಳ್ಳೋಗಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಪುನರಾವರ್ತನ ಅಭ್ಯಾಸ ಭಾಗ 1 ಹಾಗೆ ಭಾಗ 2ರಲ್ಲಿ ಇನ್ನುಳಿದಿರುವಂತಹ ಎಲ್ಲ ಕವಿತೆಗಳ ಬಗ್ಗೆ ತಿಳಿತಾ ಹೋಗುವ. ಧನ್ಯವಾದಗಳು.